ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸಿಂಹರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಟೆಂಪ್ರೆನ್ಸ್ ಮತ್ತು ಹೈ ಪ್ರೀಸ್ಟೆಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ ಲೈಕ್ ಪ್ರಿಟಿ ಬ್ಯಾಲೆನ್ಸ್ಡ್ ಎನರ್ಜಿ ಇದೆ ಫಾಸ್ಟಲ್ಲಿ. ಈ ಕಳೆದ ದಿನಗಳಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿ ಇದ್ರಿ. ನೀವು ತುಂಬ ದೇವ್ರನ್ನ ನಂಬ್ತಾ ಇದ್ರಿ. ಸಮ್ ಸಿಚುವೇಶನ್ ಹ್ಯಾಪನ್ಸ್. ಇವು ಏನಂದರೆ ನಿಮ್ಮ ಬಿಲೀವ್ ಸಿಸ್ಟಮ್, ನಿಮ್ಮ ಫೇತ್ ಏನಿದೆ ಅದು ಅಳಗಾಡಿದೆ ಅಂತ ಅನಿಸುತ್ತೆ. ನಿಮಗೆ ನಂಬಿಕೆ ಹೊಟ್ಟೋಗಿದೆ ನಿಮಗೆ ಯೂನಿವರ್ಸ್ ಮೇಲೆ, ಗಾಡ್ ಮೇಲೆ ಅಂತಲೂ ಕಾರ್ಡ್ಸ್ ಹೇಳ್ತಾ ಇದೆ. ಸಮ್ಟೈಮ್ಸ್ ನೋಡಿ ಹೈಯರ್ ಪ್ರಿಂಟ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಕಾರ್ಡ್ ಅಂದರೆ ನ್ಯೂ ರಿಲೇಷನ್ಶಿಪ್, ಮದುವೆನ ಕೂಡ ಅದು ರೀಪ್ರೆಸೆಂಟ್ ಮಾಡುತ್ತೆ. ಟೆಂಪ್ರೆನ್ಸ್ ಕಾರ್ಡ್ ಈಸ್ ಸಮ್ ಒನ್ ನ್ಯೂ ಈಸ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್. ದಟ್ ಪರ್ಸನ್ ಈಸ್ ಟೂ ಸೀರಿಯಸ್ ಅಬೌಟ್ ಯು ಅಂತಲೂ ಹೇಳ್ತೀನಿ. ತುಂಬ ಸೀರಿಯಸ್ ಇದ್ದಾರೆ ನಿಮ್ಮ ಮೇಲೆ ಅಂತಲೂ ಹೇಳ್ತೀನಿ ನಾನು. ಇಟ್ಸ್ ಲೈಕ್ ಏನು ಹೇಳಬೇಕಂದ್ರೆ, ನಾವು ಥರ್ಡ್ ಕಾರ್ಡ್ 5 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. 5 ಆಫ್ ಸಾರ್ಡ್ಸ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ, ನಿಮ್ಮ ಮಧ್ಯೆ ಕಾನ್ಫ್ಲಿಕ್ಟ್, ಜಗಳ ಏನಾದರೂ ಸ್ಟಾರ್ಟ್ ಆಗಿದ್ದರೆ, ಜಗಳಗಳು ಆಗ್ತಾ ಇದ್ದರೆ, ಸೀರಿಯಸ್ಲಿ ಒಂದೇ ಮನೆಯಲ್ಲಿದ್ದರೂ ಮಾತಾಡ್ತಿಲ್ಲ, ಏನೂ ಇಲ್ಲ ಅಂದರೆ 5 ಆಫ್ ಸಾರ್ಡ್ಸ್ ಯೂಶಲಿ ಏನಾಗುತ್ತೆ ಅಂದರೆ 7 ಆಫ್ ಸಾರ್ಡ್ಸ್ಗೆ ಕನ್ವರ್ಟ್ ಆಗುತ್ತೆ. ಇನ್ ಕೇಸ್ ನೀವು ಈ ಮನೆ ಬಿಟ್ಟು ಹೋದರೆ, ನಿಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿದರೆ, ನಾನು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೇಲಿ ಹೋಗಿರ್ತೀನಿ ಅಥವಾ ನಾನು ಸ್ವಲ್ಪ ದಿನ ಬೇರೆ ಕಡೆ ಇರ್ತೀನಿ ಅಂತ ಅವರು ಅಥವಾ ನೀವು ಅಂದ್ಕೊಂಡಿದ್ರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಗೋಸ್ಟ್ ಮಾಡ್ತೀನಿ ಇವ್ರನ್ನ ಅಂತ ಅಂದ್ಕೊಂಡಿದ್ರೆ, ಮತ್ತು 7 ಆಫ್ ಸಾರ್ಡ್ಸ್ಗೆ ಕನ್ವರ್ಟ್ ಆದರೆ ನಿಮಗೇನಾದರೂ ಮಕ್ಕಳಿದ್ದರೆ, ಮಗು ಇದ್ದರೆ ತುಂಬ ಕಷ್ಟ ಲೈಫ್ ಅಂತ ನಾನು ಹೇಳ್ತೀನಿ. ಯೂಶಲಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ದಿಸ್ ವಿಲ್ ಟರ್ನಿಂಗ್ ಇನ್ ಟು ಪರ್ಮನೆಂಟ್ ಸಪ್ರೇಷನ್ನ ಸಿಂಬಲ್ಸ್ ಅಂತ ಹೇಳ್ತೀವಿ ನಾವು. 5 ಆಫ್ ಸಾರ್ಡ್ಸ್ನ ಯೂಶಲಿ ಮಿಸ್ ಆಪರ್ಚುನಿಟೀಸ್ ಆಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ನೀವು 2 ದಿನಕ್ಕೋ 3 ದಿನಕ್ಕೋ ಹೋಗಿದ್ದೀರಾ, ಬಿಟ್ಟು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ, ಇಬ್ಬರಲ್ಲೊಬ್ಬರು ಬೋ ಡೌನ್ ಮಾಡಿ ನೀವೇ ಅಪಾಲಜಿ ಕೇಳಿ, ಮತ್ತು ತಪ್ಪು ಯಾರದೇ ಇರಲಿ, ಬ್ಲೇಮ್ ಏನೇ ಇರಲಿ, ಮತ್ತೆ ಒಂದಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದೆ ರಿಗ್ರೆಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇದೆ. ಪೇಜ್ ಆಫ್ ಸಾರ್ಡ್ಸ್ ಕಾರ್ಡ್ ಇದೆ ನೆಕ್ಸ್ಟು, 4th ಕಾರ್ಡ್. ನನಗೂ ಸೀರಿಯಸ್ಲಿ ಈಸ್ ಎ 4 ಆಫ್ ಪೇಜ್ ಆಫ್ ಸಾರ್ಡ್ಸ್ ಈಸ್ ಮೆಸೇಜಸ್, ದಟ್ ಟು ನೆಗೆಟಿವ್ ಮೆಸೇಜಸ್ ಅಂತ ಹೇಳ್ತೀನಿ. ಪೆಂಟಿಕಲ್ಸ್ ಬಂದಿದ್ರೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೆ. ಸಾರ್ಡ್ಸ್ ಇರೋದ್ರಿಂದ ಸೀರಿಯಸ್ಲಿ ನೆಗೆಟಿವ್ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇದೆ. ಲಾಸ್ಟ್ ಫೇತ್ ಆಲ್ಸೋ ಗಾನ್ ಅಂತ ಅನ್ಸ್ಬೋದು. ಕೊನೆ ಭರವಸೆನೂ ಹೋಯಿತು ಅಂತಲೂ ನೀವು ಫೀಲ್ ಆಗಬಹುದು. ಬಿ ಕೇರ್ಫುಲ್. ಇನ್ ಕೇಸ್ ಸಣ್ಣ ಪುಟ್ಟ ಜಗಳ ಆಗ್ತಾಯಿದ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ನಾನು. 5th ಕಾರ್ಡ್ 7 ಆಫ್ ಕಪ್ಸ್ ಬಂದಿದೆ. ಇಟ್ಸ್ ಅ ವೇಟಿಂಗ್ ಕಾರ್ಡ್. ನೀವು ಅಂದ್ಕೊಂಡಿರುವಂಥ ರಿಸಲ್ಟ್ ನಿಮಗೆ ಬರದೇ ಇರೋವಂಥ 7 ಆಫ್ ಕಪ್ಸ್ ಅಂತ ಹೇಳ್ತೀವಿ ನಾವು. ನೋಟ್ ಸ್ಯಾಟಿಸ್ಫ್ಯಾಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ. ಕೆರಿಯರಲ್ಲಿ ಆಗಿರ್ಬೋದು, ಲೈಫಲ್ಲಿ, ಬಿಸ್ನೆಸ್ಸಲ್ಲಿ, ಎನಿಥಿಂಗ್ ದಟ್ 7 ಆಫ್ ಕಪ್ಸ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲೈಫಲ್ಲಿ ಅಂತ ರೀಪ್ರೆಸೆಂಟ್ ಮಾಡ್ತಾ ಇದೆ. 6th ಕಾರ್ಡ್ ಈಸ್ ಏಸ್ ಆಫ್ ಕಪ್ಸ್ ಕಾರ್ಡ್ ಇದೆ. ಯೂಶಲಿ ನಾನು ಏನು ಹೇಳ್ತೀನಿ ಅಂದರೆ, ಶನಿ ಜುಲೈ 27ಗೆ ಮೀನ ರಾಶಿಯಲ್ಲಿ ಡಿಸೆಂಬರ್ 10ವರೆಗೂ ವಕ್ರಿಯಾಗಿರ್ತಾನೆ. ವಕ್ರಿಯಾಗಿರೋದ್ರಿಂದ ಏನು ಹೇಳ್ತೀವಿ, ನಿಮಗೆ ಯೂಶಲಿ ಏನಂತಾರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗಿರ್ಬೋದು. ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು. ಹಣ ಅರ್ಲಿ ಡೇಸಲ್ಲಿ ಗುಡ್ ಇರುತ್ತೆ, ಅಂದರೆ ಚೆನ್ನಾಗಿರುತ್ತೆ ಹಣ ಈ 4 ಮಂತ್ಸಲ್ಲಿ. ಬಟ್ ಹೆಲ್ತ್ ವೈಸ್ ಟಯರ್ಡ್, ನೀಡ್ ಈಸ್ ಗುಡ್ ಏನೋ ಹೇಳ್ತೀವಿ, ಡಾಕ್ಟರ್ ಸಜೆಷನ್ಸ್ ಬೇಕಾಗುತ್ತೆ. ಸಮಥಿಂಗ್ ಸರ್ಜರೀಸಿಗೂ ಗೋನ್ ಆಗ್ಬೋದು ನೀವು. ದೊಡ್ಡ ಸರ್ಜರಿ ಎಲ್ಲ, ಈ ಕಿಡ್ನಿ ಸ್ಟೋನು, ಆ್ಯಸಿಡಿಟಿ, ಗಾಲ್ ಬ್ಲಾಡರಲ್ಲಿ ಸ್ಟೋನು, ಸಮಥಿಂಗ್ ರಿಲೇಟೆಡ್ ಟು ಸ್ಟಮಕ್ ಆರ್ ಆ್ಯಸಿಡಿಟಿ ಪೇನ್ಸ್ ಅಂತ ಅನಿಸುತ್ತೆ ನನಗೆ. ಕೇರ್ಫುಲ್ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ವಿಷಯಕ್ಕೆ ನೀವೇ ಡಾಕ್ಟರ್ ಆಗಬೇಡಿ ಅಂತಲೂ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಪ್ರಾಬಬ್ಲಿ ಸಮಥಿಂಗ್ ಹೇಳೋದಾದರೆ 6th ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಇದೆ. ಮೂವ್ ಫಾರ್ವರ್ಡ್ ಅಂತ ಹೇಳ್ತೀವಿ ನಾವು. ಕನ್ಫ್ಯೂಷನ್ಸ್ ಇರುತ್ತೆ. 7th ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸಮ್ ಸಾರ್ಟ್ ಆಫ್ ಹೀಟಿಂಗ್ ಸಿಚುವೇಶನ್ ಅಂತ ಹೇಳ್ತೀವಿ ನಾನು. ಡೆತ್ ಕಾರ್ಡ್ ಇದೆ ಲಾಸ್ಟ್ ಕಾರ್ಡು. ಆಸ್ಕಿಂಗ್ ಫ್ರಮ್ ಹೆಲ್ಪ್ ಅಂತ ಹೇಳ್ತೀನಿ. ಏನಾದರೂ ಬಿಗ್ ಡಿಸಿಷನ್ಸ್ನ ತೊಗೊಳ್ಬೇಕಾಗಿದೆ, ಯಾರ ಹತ್ರನಾದರೂ ಹೆಲ್ಪ್ ಕೇಳುವಂಥ ಅಗತ್ಯ
ಸತ್ಯ ನಿಮಗೆ ಬೀಳ್ಬೋದು. ನಿಮ್ಗೆ ಇಷ್ಟ ಇಲ್ಲದೆ ಇರೋ ಹೆಲ್ಪ್ ಅದಾಗುತ್ತೆ. ಕೆರಿಯರ್ ವೈಸ್ ಆಗಿರ್ಬೋದು, ಯಾವುದೇ ಏನು ಹೇಳ್ತೀನಿ ರಿಲೇಷನ್ಶಿಪ್ ಆಗಿರ್ಬೋದು, ಸಮಥಿಂಗ್ ಯು ಹ್ಯಾವ್ ಟು ಆಸ್ಕ್ ಫಾರ್ ಹೆಲ್ಪ್ ಅಂತ ಅನಿಸುತ್ತೆ. ನೀವು ಸಹಾಯ ಕೇಳಲೇಬೇಕಾದ ಪರಿಸ್ಥಿತಿ ಬರುತ್ತೆ. ನಿಮ್ಮ ಈಗೋನ ಡೌನ್ ಮಾಡಿ, ಗಾರ್ಡ್ ಡೌನ್ ಮಾಡಿ ಅಂತ ಅನಿಸುತ್ತೆ ನನಗೆ. ಬಟ್ ಸ್ಟಿಲ್ ಸೀರಿಯಸ್ಲಿ ಕಾಮ್ ಡೌನ್ ಅಂತ ಹೇಳ್ತೀನಿ. ತುಂಬ ಹೀಟೆಡ್ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ತುಂಬ ಅಂದರೆ ನಿಮಗೂ ಕೋಪ ಜಾಸ್ತಿ, ಅದರ್ ಪರ್ಸನ್ಗೂ ಕೋಪ ಜಾಸ್ತಿ, ಆ ಥರ ಕ್ರಿಯೇಟ್ ಆಗ್ಬೋದು. ಇನ್ನು ಕೆಲವ್ರಿಗೆ ಸಿಂಹರಾಶಿಯವ್ರಿಗೆ ಟೆಂಪ್ಷನ್ಸ್ ಕಾರ್ಡ್ ಇರೋದ್ರಿಂದ ಹೊಸ ವ್ಯಕ್ತಿ ಬರ್ತಾರೆ, ಫಾಲ್ ಇನ್ ನ್ಯೂ ಲವ್ ಅಂತ ಹೇಳ್ಬೋದು. ಹೈ ಪ್ರೀಸ್ಟಸ್ ಇರೋದ್ರಿಂದ ತುಂಬ ಭಯ ಇದೆ, ನೀವು ಅಪ್ರೋಚ್ ಮಾಡಲಾ ಬೇಡ ಅಂತ. ಸೊ ಜಸ್ಟ್ ಕಮ್ಯುನಿಕೇಷನ್ ಇದೆ, ಬಟ್ ಮಾತಲ್ಲಿ ಮಿಸ್ಕಮ್ಯುನಿಕೇಷನ್ ಅದಾಗ್ಬೋದು. ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ. ಡೆತ್ ಕಾರ್ಡ್ ಇರೋದ್ರಿಂದ, ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಸಮಥಿಂಗ್ ನಿಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಎಕ್ಸ್ಪೈರ್ ಆಗ್ಬೋದು. ಡೆತ್ ಕಾರ್ಡ್ ಈಸ್ ನಾಟ್ ರಿಲೇಟೆಡ್ ಟು ಡೆತ್ ಅಂತ ಹೇಳ್ತೀವಿ, ಬಟ್ ನಾನು ಈ ಡೆತ್ ಕಾರ್ಡ್ನ ನೋಡಿಬಿಟ್ಟು ಡೆತ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ಓವರ್ ಆಲ್ ಕಾರ್ಡ್ನ ನೋಡಿಬಿಟ್ಟು ಸಮಥಿಂಗ್ ಎನರ್ಜಿ, ಇಟ್ಸ್ ಅ ಬ್ಯಾಡ್ ನ್ಯೂಸ್ ಬರ್ಬೋದು, ನೆಗೆಟಿವ್ ನ್ಯೂಸ್ ಬರ್ಬೋದು ಅಂತಲೂ ನಾನು ಹೇಳ್ತೀನಿ. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.